ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ವರ್ಗ ಸಮೀಕರಣಗಳು ಈ ಒಂದು ಅಧ್ಯಾಯದಲ್ಲಿ ಅಪ್ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಅಂದರೆ ಹೊಳೆ ಮತ್ತು ದೋಣಿ ಈ ಪ್ರಶ್ನೆ ಹಲವಾರು ಬಾರಿ ಕೇಳ್ತಾನೆ ಇರ್ತಾರೆ ಫೈನಲ್ ಎಕ್ಸಾಮಲ್ಲಿ. ಆ ಕ್ವಶನ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ನಿಮಗೋಸ್ಕರ ರಿಯಲ್ ಲೈಫಲ್ಲಿ ಅಂದರೆ ಹೊಳೆ ಹತ್ರ ಹೋಗಿ ಬೋಟ್ ಯಾವ ರೀತಿ ವರ್ತಿಸುತ್ತೆ, ಸ್ಪೀಡ್ ಯಾವ ರೀತಿ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋನ ನೋಡ್ಕೊಂಬನ್ನಿ, ಆಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಹಲೋ ಸ್ಟೂಡೆಂಟ್ಸ್, ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಸುಮಾರು ಸರ್ತಿ ಅಪ್ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಕ್ವಶನ್ನ ಕೇಳ್ತಾನೆ ಇರ್ತಾರೆ. ಆ ಕ್ವಶನ್ ನಾವು ಇವತ್ತು ರಿಯಾಲಿಟಿಲಿ ಹೆಂಗೆ ಅರ್ಥ ಮಾಡ್ಕೋಬೋದು ನೋಡೋಣ ಬನ್ನಿ. ನೋಡಿ, ಹೊಳೆ ಹರಿತಾ ಇದೆ, ಅದು ಅಪ್ಪು, ಆ ಕಡೆ ಕೆಳಗಡೆ ನೋಡಿದ್ರೆ ನೀವು ದಟ್ ಈಸ್ ಡೌನ್, ಹೌದಲ್ವಾ? ಇದು ಅಪ್ಪು, ಇದು ಡೌನು. ಅಂದರೆ ಬೋಟು ಅಪ್ಸ್ಟ್ರೀಮ್ ಹೋಗೋದು ಅಂದ್ರೆ ಅರ್ಥ ಏನು? ಬೋಟ್ ಕೆಳಗಿಂದ ಮೇಲೆ ಹೋಗೋದು ಅಂತ ಅರ್ಥ. ನೀರು ಹರಿತಾ ಇರೋದು ಈ ಡೈರೆಕ್ಷನಲ್ಲಿ, ಬೋಟ್ ಹೋಗ್ಬೇಕಿರೋದು ಈ ಡೈರೆಕ್ಷನಲ್ಲಿ. ಅದೇ ರೀತಿ ಡೌನ್ ಸ್ಟ್ರೀಮ್ ಅಂದರೆ ನೀರು ಹಿಂಗೆ ಹರಿತಾ ಇದೆ, ಬೋಟು ಹಿಂಗೆ ಹೋಗ್ಬೇಕಂತ ಅರ್ಥ. ಇವಾಗ ಇಲ್ಲಿಂದ ಬೋಟ್ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಸೊ ಈ ವಾಟ್ರಲ್ಲಿ ಬೋಟನ್ನು ಹಾಕಿದಾಗ ಏನಾಗುತ್ತೆ ನೋಡೋಣ. ಇವಾಗ ಇಲ್ಲಿ ನೀರು ಹರಿತಾ ಇದೆ, ನಾವು ನೋಡ್ಬೋದು. ಡೌನ್ ಸ್ಟ್ರೀಮ್ ಹೋಗ್ತಾ ಇದೆ ನೀರು, ಮೇಲಿಂದ ಕೆಳಗೆ ಹೋಗ್ತಾ ಇದೆ. ಬೋಟ್ ಇದೆ, ಬೋಟು ಅಕಸ್ಮಾತ್ ಡೌನ್ ಸ್ಟ್ರೀಮ್ ಹೋಗೋದು ಅಂದರೆ ಏನರ್ಥ? ಮೇಲಿಂದ ಕೆಳಗೆ ಹೋಗೋದು. ನಾವು ಈ ಕಡೆ ಫೋರ್ಸ್ ಹಾಕ್ಬೇಕಾ? ಫಾರ್ ಎಕ್ಸಾಂಪಲ್ ಇದೇ ತೋರಿಸ್ತಿದ್ದೀನಿ, ಈ ಕಡೆ ಫೋರ್ಸ್ ಆಗ್ತದೆ, ನಾನು ತುಂಬ ಜೋರಾಗಿ ಹೋಗ್ತಾ ಇದ್ದೀನಿ. ಮತ್ತೆ ನೋಡಿ, ನಾನು ಈ ಕಡೆ ಇಳಿತೀನಿ, ನೀರು ಜೊತೆಗೆ ಒಟ್ಟಿಗೆ ಬೋಟು ಕೂಡ ಬರುತ್ತೆ. ನೋಡಿ, ಹಿಂಗೆ ಆಗ್ತದೆ, ಈ ಕಡೆ ಹೇಳೋದು ಫಾಸ್ಟಾಗಿ ಹೋಗ್ತು. ಅದರ ಅರ್ಥ ಏನು? ನೀರು ಯಾವ ಕಡೆ ಹೋಗ್ತಾ ಇದೆ ಮತ್ತು ಬೋಟ್ ಯಾವ ಕಡೆ ಹೋಗ್ತದೆ, ಎರಡು ಸ್ಪೀಡ್ ಆ್ಯಡ್ ಆಗಿ ಡೌನ್ ಸ್ಟ್ರೀಮ್ ಆಗ್ತದೆ, ಡೌನ್ ಸ್ಟ್ರೀಮ್ ಸ್ಪೀಡ್ ಆಗ್ತದೆ. ಅದೇ ರೀತಿ ಬೋಟ್ ಮೇಲೆ ಬರಬೇಕಂತ ಇವಾಗ ನಾನು ಬರೀ ಬೋಟಲ್ಲಿ ಸ್ಟಿಲ್ಲಾಗಿ ಬಿಟ್ಬಿಟ್ಟೆ, ಸ್ಟಿಲ್ ಫೋರ್ಸ್ ಆಫ್ ದಿ ಬೋಟು ಎಷ್ಟಾಗುತ್ತೆ? 0 ಇರುತ್ತೆ. ಹಂಗಂದರೆ ಇವಾಗ ಬಿಟ್ಟರೆ ನಾನು ಆ ಕಡೆ ನೀರಿನ ಜೊತೆ ಹರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಮೇಲೆ ಬರಬೇಕಂದ್ರೆ ನಾನು ಎಕ್ಸ್ಟ್ರಾ ಫೋರ್ಸ್ ಹಾಕ್ಬೇಕು. ಅಂದರೆ ಈ ಬೋಟಿನ ಸ್ಪೀಡು ನೀರಿನ ಸ್ಪೀಡಿಗಿಂತ ಜಾಸ್ತಿ ಇರಬೇಕು. ಅದಕ್ಕೆ ಎರಡು ಸ್ಪೀಡು ಮೈನಸ್ ಆಗುತ್ತೆ. ಸೊ ನೋಡಿದ್ರಲ್ಲ ಮಕ್ಕಳ, ಹೊಳೆ ಯಾವ ರೀತಿ ಯಾವ ಡೈರೆಕ್ಷನ್ ಹರಿತಿದೆ ಮತ್ತು ದೋಣಿ ಯಾವ ಡೈರೆಕ್ಷನ್ ಹರಿತಾ ಇದೆ. ಆ ಎರಡೂ ಡೈರೆಕ್ಷನ್ ಸೇಮ್ ಇದ್ದರೆ ನಮಗೆ ಸ್ಪೀಡ್ ಜಾಸ್ತಿ ಆಗ್ತಾ ಇದೆ, ಮತ್ತು ಹೊಳೆಗೆ ಆಪೋಸಿಟ್ ದೋಣಿ ಹರಿತಾ ಇದ್ರೆ ಆವಾಗ ಸ್ಪೀಡ್ ಕಡಿಮೆ ಆಗ್ತಾ ಇದೆ ಅಂತ. ಈ ಒಂದು ಕಾನ್ಸೆಪ್ಟ್ನ ಈ ಕ್ವಶನ್ನ ಸಾಲ್ವ್ ಮಾಡಬೇಕಂದ್ರೆ ನಾವು ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಕ್ವಶನ್ ಹಿಯರ್. ಏನಂತ ಕೊಟ್ಟಿದ್ದಾರೆ? ಮೋಟರ್ ಬೋಟ್ ಇದೆ, ಅದು ಒಂದು ನದಿ ಮೇಲೆ ಹರಿತಾ ಇದೆ. ಆ ಕ್ವಶನ್ ನೋಡಿದ್ರಿ ನೀವು, ಅಂದರೆ ಆ ವಿಡಿಯೋದಲ್ಲಿ ನೋಡಿದ್ರಿ ಹೆಂಗೆ ಅಂತ. ನದಿ ಒಂದು ಕಡೆಯಿಂದ ಈ ಡೈರೆಕ್ಷನಲ್ಲಿ ಈ ಡೈರೆಕ್ಷನ್ ಹರಿತಾ ಇದೆ ಅಲ್ವಾ? ದೋಣಿ ಇದೇ ಡೈರೆಕ್ಷನ್ ಹೋಗಿದ್ರೆ ಸ್ಪೀಡ್ ಏನಾಗಬೇಕು? ಎರಡು ಸ್ಪೀಡ್ ಕೂಡ ಸೇಮ್ ಆಗಿರಬೇಕು. ಹಾಗಂದರೆ ಸ್ಪೀಡ್ ಆಫ್ ಬೋಟ್ ಎಸ್ ಬಿ ಅಂತ ಬರ್ಕೋತೀನಿ. ಅದೇ ರೀತಿ ಸ್ಪೀಡ್ ಆಫ್ ವಾಟರ್ ಎಸ್ ಡಬ್ಲ್ಯೂ ಅಂತ ಬರ್ಕೋತೀನಿ. ಓಕೆನಾ? ಸೊ ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ಸ್ಪೀಡ್ ಆಫ್ ಬೋಟ್. ಸೊ ಸ್ಪೀಡ್ ಆಫ್ ಬೋಟ್ ಇಲ್ಲಿ ಕೊಟ್ಟಿದ್ದಾರೆ, ಸ್ಪೀಡ್ ಆಫ್ ಸ್ಟ್ರೀಮ್ ಕೊಟ್ಟಿದ್ದೀರಾ, ನೀರಿನ ಜವ ಕೊಟ್ಟಿದ್ದಾರೆ ಅಥವಾ ನೀರಿನ ವೇಗ 5 ಕಿಲೋಮೀಟರ್ ಪರ್ ಹವರ್ ಅಂತೆ. ಸ್ಪೀಡ್ ಆಫ್ ಬೋಟ್ ಅಂದರೆ ದೋಣಿಯ ವೇಗ ಎಷ್ಟು ಕೊಟ್ಟಿಲ್ಲ, ಅದಕ್ಕೆ ನಾವು ಇದನ್ನು ಎಕ್ಸ್ ಅಂತ ಊಹೆ ಮಾಡ್ಕೋತಾ ಇದ್ದೀವಿ, ಎಕ್ಸ್ ಕಿಲೋಮೀಟರ್ ಪರ್ ಹವರ್, ಹೌದಲ್ವಾ? ಸೊ ಇವಾಗ ಅಲ್ಲಿ ನೋಡಿದ್ರಿ ನೀವು, ನೀರು ಮತ್ತು ದೋಣಿ ಎರಡು ಒಟ್ಟಿಗೆ ಡೌನ್ ಸ್ಟ್ರೀಮ್ ಹೋಗ್ಬೇಕಾದ್ರೆ ಸ್ಪೀಡ್ ಆ್ಯಡ್ ಆಯಿತು. ಹಂಗಂದರೆ ಡೌನ್ ಸ್ಟ್ರೀಮ್ ಅಂದರೆ ಕೆಳಗೆ ಹೋಗ್ಬೇಕಾದ್ರೆ ಸ್ಪೀಡ್ ಏನಾಯಿತು? ಆ್ಯಡ್ ಆಯಿತು. ಅಂದರೆ ಎಸ್ ಬಿ ಪ್ಲಸ್ ಎಸ್ ಡಬ್ಲ್ಯೂ ಆಗುತ್ತೆ. ಹಂಗಂದರೆ ಎಕ್ಸ್ ಪ್ಲಸ್ 5 ಕಿಲೋಮೀಟರ್ಸ್ ಪರ್ ಅವರ್ ಆಗುತ್ತೆ, ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಅದೇ ರೀತಿ ಅಪ್ ಸ್ಟ್ರೀಮ್ ಹೋಗ್ಬೇಕಂದ್ರೆ ಅಂದರೆ ಆಪೋಸಿಟ್ ಡೈರೆಕ್ಷನ್ ಆಫ್ ವಾಟರ್, ಅಂದರೆ ನೀರು ಕೆಳಗೆ ಹರಿತಾ ಇದೆ ಬಟ್ ದೋಣಿ ಮಾತ್ರ ವಾಪಸ್ ಹೋಗ್ತಾ ಇದೆ. ಆ ಬಾಟ್ಲು ವಾಪಸ್ ಹೋಗ್ಬೇಕಾದ್ರೆ ಏನಾಯಿತು? ಸ್ಪೀಡ್ ಕಡಿಮೆ ಆಯಿತು. ಯಾಕೆ? ಜಾಸ್ತಿ ಫೋರ್ಸ್ ಹಾಕಬೇಕಾಯಿತು, ಅದಕ್ಕೆ ಸ್ಪೀಡ್ ಕಡಿಮೆ ಆಯಿತು. ಹಾಗಂದರೆ ಅಪ್ ಸ್ಟ್ರೀಮ್ ಬರಬೇಕಾದ್ರೆ ಸ್ಪೀಡ್ ಆಫ್ ಬೋಟ್ ಮೈನಸ್ ಸ್ಪೀಡ್ ಆಫ್ ವಾಟರ್ ಆಗುತ್ತೆ. ಹಾಗಂದರೆ ಎಕ್ಸ್ ಮೈನಸ್ 5 ಕಿಲೋಮೀಟರ್ ಪರ್ ಹವರ್. ಸೊ ಎರಡು ಸ್ಪೀಡ್ಗಳು ಗೊತ್ತಾಯ್ತು ನಮಗೆ, ಆ್ಯಕ್ಚುಯಲ್ ಸ್ಪೀಡ್ಗಳು ಇದು ದೋಣಿ ಹೋಗಬೇಕಾದ್ರೆ. ಸೊ ಇವಾಗ ಅವ್ರು ಹೇಳ್ತಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ಟೈಮ್ ಎಷ್ಟಂತ? 4 hours 30 minutes ಅಂತ. ಟೈಮು ಟೋಟಲ್ ಟೈಮ್ ಈಸ್ 4 hours 30 minutes. ಇದನ್ನು ನಾವು ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ಹೆಂಗೆ ಮಾಡೋಣ? 4 hours ಪ್ಲಸ್ ಈ 30 minutesನ ಕೂಡ ನಾವು ಹವರಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ದಟ್ ಈಸ್ 30/60 ವಿಚ್ ಈಸ್ 9/2 hours ಬರುತ್ತೆ ನಮಗೆ, ಹೌದಲ್ವಾ? ಸೊ ಟೋಟಲ್ ಟೈಮು 9/2 hours. ಟೋಟಲ್ ಟೈಮ್ ಅಂದರೆ ಏನು? ದೋಣಿ ಅಪ್ಪಿಂದ ಕೆಳಗೆ ಹೋಗಿದ್ದು ಮತ್ತು ಕೆಳಗಿಂದ ವಾಪಸ್ ಅಪ್ಪಕ್ಕೆ ಬಂದಿದ್ದು, ಅಥವಾ ಕೆಳಗಿಂದ ಅಪ್ ಹೋಗಿ ಅಪ್ಪಿಂದ ಕೆಳಗೆ ಬಂತು. ಇನ್ ಬೋತ್ ದ ಕೇಸಸ್ ಟೈಮ್ ಡೌನ್ ಪ್ಲಸ್ ಟೈಮ್ ಅಪ್ ಈಸ್ ಈಕ್ವಲ್ ಟು ಎಷ್ಟು ಅಂತ ಹೇಳ್ತಿದ್ದಾರೆ? 9/2 ಅಂತ ಹೇಳ್ತಿದ್ದಾರೆ.
ಟೈಮ್ ಫಾರ್ಮುಲಾ ಹೆಂಗೆ, ಎಸ್ ಈಸ್ ಈಕ್ವಲ್ ಟು ಡಿ ಬೈ ಟಿ ಆದರೆ ಎಸ್ ಈಸ್ ಈಕ್ವಲ್ ಟು ಡಿ ಬೈ ಟಿ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್, ವೇಗ ಈಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಸಮಯ. ಟಿ ಮೇಲೆ ಕಟ್ಕೊಂಬಂದ್ರೆ ಟಿ ಈಸ್ ಈಕ್ವಲ್ ಟು ಡಿ ಬೈ ಎಸ್ ಆಗಬೇಕಾಗುತ್ತೆ. ಡಿಸ್ಟೆನ್ಸ್ ಎಷ್ಟು ಹೋಗಿದ್ದು 30 ಕಿಲೋಮೀಟರ್ಸ್, ಹಂಗಂದ್ರೆ 30 ಡಿವೈಡೆಡ್ ಬೈ ಟೈಮ್ ಡೌನ್ ಮಾತ್ರ ಬರಿತಾ ಇದ್ದೀನಿ. ಡೌನ್ ಹೋಗ್ಬೇಕಾದ್ರೆ ಡೌನ್ ಸ್ಟ್ರೀಮ್ ಇರಬೇಕಂದ್ರೆ x+5 ಇತ್ತು ಸ್ಪೀಡು, x+5 ಪ್ಲಸ್ ವಾಪಸ್ ಬರಬೇಕಂದ್ರೆ ಡಿಸ್ಟೆನ್ಸ್ ಸೇಮೆ 30 ಕಿಲೋಮೀಟರ್ಸ್ ವಾಪಸ್ ಬಂದಿದ್ದು 30 ಕಿಲೋಮೀಟರ್ಸ್ ಡಿವೈಡೆಡ್ ಬೈ ಬರಬೇಕಾದ್ರೆ ಸ್ಪೀಡ್ ಎಷ್ಟಾಯಿತು ಮೈನಸ್ ಆಗಿತ್ತು x-5 x-5 ಈಸ್ ಈಕ್ವಲ್ ಟು 9/2. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ತಾ ಹೋಗೋಣ, ಏನಾಗುತ್ತೆ ನೋಡೋಣ. ಎಲ್ ಸಿ ಎಮ್ ತೊಗೊಂಡ್ರೆ x+5 ಇಂಟು x-5 ಅಂದರೆ x² ಮೈನಸ್ 5². ಇದು ಹೆಂಗೆ ಬಂದಪ್ಪ, a+b ಇಂಟು a ಮೈನಸ್ ಬಿ. ಫಾರ್ಮುಲಾ ಜ್ಞಾಪಿಸ್ಕೊಳ್ಳಿ, a+b ಇಂಟು a ಮೈನಸ್ ಬಿ a² ಮೈನಸ್ b², ಹಂಗಂದ್ರೆ x² ಮೈನಸ್ 5². ನ್ಯೂಮರೇಟರ್ ಏನಾಗುತ್ತೆ 30 ಇಂಟು x-5 30 ಇಂಟು x-5 ಪ್ಲಸ್ 30 ಇಂಟು x+5 30 ಇಂಟು x+5 ಈಸ್ ಈಕ್ವಲ್ ಟು 9/2 ಆಗುತ್ತೆ. ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ 30 ಇಂಟು ಎಕ್ಸ್ 30x 30x 30 ಇಂಟು -5 ಅಂದರೆ -150 -150 ಪ್ಲಸ್ 30 ಇಂಟು x 30x 30 ಇಂಟು +5 ಪ್ಲಸ್ 150 ಹೋಲ್ ಡಿವೈಡೆಡ್ ಬೈ x² ಮೈನಸ್ 5² ಅಂದರೆ -25 ಈಕ್ವಲ್ ಟು 9/2. ರೈಟ್. ಸೊ ಇವಾಗ ಇಲ್ಲಿ ನೋಡಿ, +150 -150 ಗೆಟ್ಸ್ ಕ್ಯಾನ್ಸಲ್ಡ್. 30x ಪ್ಲಸ್ 30x 60x ಆಯ್ತಾ. ಸೊ 60x ಡಿವೈಡೆಡ್ ಬೈ 60x ಡಿವೈಡೆಡ್ ಬೈ x² ಮೈನಸ್ 25 ಈಸ್ ಈಕ್ವಲ್ ಟು 9/2. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು. ಅದಕ್ಕಿಂತ ಮುಂಚೆ ಒಂದು ಸಿಂಪ್ಲಿಫಿಕೇಶನ್ ಮಾಡ್ಬೋದು. 9 ಇಲ್ಲಿದೆ 9 ಇದೆ, ಇಲ್ಲಿ 60 ಇದೆ. 3 1s ಟೇಬಲ್ಸಿಂದ 2 ಡಿವೈಡ್ ಆಗುತ್ತೆ. 3 3s 3 20s. ಸೊ ನಾವು ಲೆಟ್ ಅಸ್ ಕ್ರಾಸ್ ಮಲ್ಟಿಪ್ಲೈ. 3 ಇಂಟು x² ಅಂದರೆ 3x², 3 ಇಂಟು -25 ಅಂದರೆ -75. ಇಲ್ಲಿ 20 ಇಂಟು 2 ಅಂದರೆ 40x. ರೈಟ್. 40x ಈ ಕಡೆ ತೊಗೊಂಬನ್ನಿ. 3x² ಮೈನಸ್ 40x ಮೈನಸ್ 75 ಈಕ್ವಲ್ ಟು 0. ಸೊ ಇದನ್ನು ಕ್ವಾಡ್ರಾಟಿಕ್ ಇಕ್ವೇಷನ್ನ ಸಿಂಪ್ಲಿಫೈ ಮಾಡ್ತಾ ಹೋದರೆ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ x ವ್ಯಾಲ್ಯೂ ಸಿಗುತ್ತೆ ನಮಗೆ. 75 ಇಂಟು 3 ಅಂದರೆ 75 ಇಂಟು 3 ಅಂದರೆ 150 ಪ್ಲಸ್ 75 ಈಸ್ 225 ಮೈನಸ್ 225 x² ಬರುತ್ತಾ. ಸ್ಪ್ಲಿಟ್ ಮಾಡೋಣ. ಇದೆರಡೂ ಇಲ್ಲೊಂದು ನಂಬರ್ ಬರಿತೀವಿ, ಇಲ್ಲೊಂದು ನಂಬರ್ ಬರಿತೀವಿ. ಈ ಎರಡೂ ಆ್ಯಡ್ ಮಾಡಿದ್ರೆ ಏನು ಬರ್ಬೇಕು ನಮಗೆ, ವಿ ಶುಡ್ ಗೆಟ್ -40x. ಆ ರೀತಿ ಎರಡು ನಂಬರ್ಗಳನ್ನ ಹುಡುಕಬೇಕು. ಅಕಸ್ಮಾತ್ ಗೊತ್ತಾಗ್ತಿಲ್ಲ, ನಾನು ಯಾವಾಗಲೇ ಹೇಳ್ಕೊಟ್ಟಿದ್ದೀನಿ, ಮತ್ತೆ ಹೇಳ್ಕೊಡ್ತೀನಿ. ಈ 225 ಇದೆಯಲ್ಲ ನಂಬರು, ಅದನ್ನು ನಾವು ಲೆಟ್ ಅಸ್ ಡೂ ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ 225 225 5ಇಂದ ಮಾಡ್ತಾ ಹೋಗೋಣ. 5 4s 20, ಆಮೇಲೆ 25 ಅಂದರೆ 5s 25, ಮತ್ತೆ 5ಇಂದ ಮಾಡಿದ್ರೆ 5 9s, 3ಇಂದ ಮಾಡಿದ್ರೆ 3 3s 3 1s. ಸೊ 5 5 3 3 ಬರ್ತಾ ಇದೆ, ಸೊಳ್ಳೆ ಇದೆ ಇಲ್ಲಿ. ಓಕೆ, 5 5s 25, 25 3s 125 ಮತ್ತು 3 ಅದಾಗಲ್ಲ. ಓಕೆ, ಒಂದು ಕೆಲಸ ಮಾಡೋಣ, ಕರೆಕ್ಟಾಗಿ ಮಾಡಿದ್ವು ನಾವು. 5 4s 20, 25 5 9s ಕರೆಕ್ಟಾಗಿ ಇದೆಯಲ್ಲ. ಓಕೆ, 3 3s 9, 9 5s 45 ಮತ್ತು 5 45 ಮತ್ತು 5 45 5s 225 ಬರುತ್ತೆ. ಹಾಗೆ 45 ಮೈನಸ್ 5 40 ಬರುತ್ತೆ. ಹಾಗಂದರೆ 45 ಮತ್ತು 5 45x 5x ಅಂತ ತಗೋಬೋದು. ಇಲ್ಲಿ ಮೈನಸ್ ಇದೆ, ದೊಡ್ಡ ನಂಬರ್ಗೆ ಮೈನಸ್ ಹಾಕೋಣ. ಮೈನಸ್ ಇಂಟು ಪ್ಲಸ್ ಆದರೆ ಮೈನಸ್ ಆಗುತ್ತೆ. ಸೊ 3x² ಮೈನಸ್ 45x ಪ್ಲಸ್ 5x ಮೈನಸ್ 75 ಈಕ್ವಲ್ ಟು 0. ಸೊ ಲೆಟ್ ಅಸ್ ಟೇಕ್ 3x ಕಾಮನ್ ಇಯರ್. 3x ಕಾಮನ್ ತೆಗೆದ್ರೆ x ಮೈನಸ್ 1 5 15 ಪ್ಲಸ್ ಇಲ್ಲಿ 5 ಕಾಮನ್ ತೆಗೆಯೋಣ. x ಮೈನಸ್ 15 ಈಕ್ವಲ್ ಟು 0. ಇಲ್ಲೂ x ಮೈನಸ್ 5 ಇದೆ, 15 ಇದೆ, ಇಲ್ಲೂ x ಮೈನಸ್ 15 ಇದೆ. x ಮೈನಸ್ 15 ಇಂಟು 3x ಪ್ಲಸ್ 5 ಈಕ್ವಲ್ ಟು 0. x ಈಸ್ ಈಕ್ವಲ್ ಟು ಇದು ಕಡೆ ಹೋದರೆ 15 ಆಗುತ್ತೆ, ಆರ್ x ಈಸ್ ಈಕ್ವಲ್ ಟು -5/3 ಆಗುತ್ತೆ.
ಸ್ಪೀಡ್ ವೇಗ ಯಾವತ್ತು ನೆಗೆಟಿವ್ ಆಗ್ಲಿಕ್ಕಾಗಲ್ಲ, ದೇರ್ ಫಾರ್ ಇದನ್ನ ನೆಗ್ಲೆಕ್ಟ್ ಮಾಡೋಣ. ಹಂಗಂದ್ರೆ ಸ್ಪೀಡ್ ಆಫ್ ಬೋಟ್ ಎಷ್ಟು ಎಕ್ಸ್, ಹಂಗಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 15 ಕಿಲೋಮೀಟರ್ ಪರ್ ಅವರ್. ಹಂಗಂದ್ರೆ ದೋಣಿಯ ವೇಗ ಎಷ್ಟಾಗುತ್ತೆ, 15 ಕಿಲೋಮೀಟರ್ ಪರ್ ಅವರ್ ಅಷ್ಟು ವೇಗ ಆಗುತ್ತೆ. ಸೊ ಈ ರೀತಿ ನಾವು ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿತೀವಿ ಯೂಸಿಂಗ್ ಕ್ವಾಡ್ರಾಟಿಕ್ ಈಕ್ವೇಶನ್, ರೈಟ್. ಫ್ಯಾಕ್ಟರೈಸೇಷನ್ ಮೆಥಡ್ ಯೂಸ್ ಮಾಡಿ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಈ ಕ್ವಶನ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ರಿಯಾಲಿಟಿಲಿ ಹೆಂಗೆ ಅಪ್ಲೈ ಮಾಡ್ತೀವಿ, ಇದನ್ನು ಹೆಂಗೆ ವರ್ಕ್ ಆಗುತ್ತೆ ಇದು, ಅದು ಕೂಡ ಕಾನ್ಸೆಪ್ಟ್ ಅರ್ಥ ಆಗಿದೆ, ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಆ್ಯಸ್ ಯೂಶುವಲ್ ನಾವಾಗಲೂ ಹೇಳ್ತೀನಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಜೊತೆಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ಥ್ಯಾಂಕ್ ಯು. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು. ಬಾಯ್.